ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಇವತ್ತು ವಾದ ಪ್ರತಿವಾದ ಆಗ್ತಾ ಇದೆ. ಇದರ ನಡುವೆನೇ ಮೈತ್ರಿ ನಾಯಕರಿಗೂ ಕೂಡ ಹಗರಣಗಳ ಸಂಕಷ್ಟ ಶುರುವಾಗಿದೆಯಾ? ಕುಮಾರಸ್ವಾಮಿ ಅವರ 550 ಎಕರೆ ಪ್ರಕರಣ ಇರಲಿ, ಅದನ್ನು ಹೇಗೆ ಮಂಜೂರು ಮಾಡಿದ್ರು? ನಾನು ಸೈನ್ ಮಾಡಲಿಲ್ಲ, ನನ್ನ ಬರಹ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು. ಹಾಗಾದರೆ ಬರಹ ಇನ್ಯಾರ್ದು? 18 ವರ್ಷಗಳಾದಮೇಲೆ ಕುಮಾರಸ್ವಾಮಿ ಅವರು ಇದರಿಂದ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಮಾಡಲಿಲ್ಲ ಅಂತ ಹೇಳೋಕ್ಕೆ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು? ಅನುಮಾನಗಳು ಇಲ್ಲೂ ಕೂಡ ಇದೆ. ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ವರದಿ, ಬೇರೆಯವರಾದರೆ ಬಿಟ್ಟುಬಿಡಿ, ರಾಜಕೀಯ ದೂರುಗಳಾಗಿದ್ದರೆ ಬೇರೆ ಕಥೆ. ಲೋಕಾಯುಕ್ತರೇ ವರದಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಕೂರಿಸ್ಕೊಂಡು ವಿಚಾರಣೆ ಮಾಡಿ ರಿಪೋರ್ಟ್ ಕೊಡೋದು ಮಾತ್ರ ಬಾಕಿ ಉಳ್ಕೊಂಡಿದೆ. ಚಾರ್ಜ್ ಶೀಟ್ ಹಾಕಬೇಕು. ಇದೀಗ ರಾಜ್ಯಪಾಲರು ಭರವಸೆ ಕೊಟ್ಟು ಕಳಿಸಿದ್ದಾರಲ್ಲ, ಹಾಗಾಗಿ ಮೈತ್ರಿ ನಾಯಕರಿಗೂ ಇದೀಗ ಢವಢವ ಶುರುವಾಯಿತಾ ಅಂತ ಪ್ರಶ್ನೆ ಇಲ್ಲಿ. ರಾಜ್ಯಪಾಲನ ಗಮನಿಸ್ತೀನಿ, ಅದನ್ನು ಕೂಡ ಅದೇನು ಬಿಟ್ಬಿಡಲ್ಲ ನಾನು ಅಂತ ಕೂಡ ಹೇಳಿದ್ದಾರಲ್ಲ. ಹಾಗಾಗಿ HD ಕುಮಾರಸ್ವಾಮಿ ಅವರಿಗೆ ಯಾವುದೋ ಒಂದು ಸಣ್ಣ ವಿಡಿಯೋ, ಒಂದು ಆ್ಯನಿಮೇಷನ್ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದು 2 ನಿಮಿಷದ ವಿಡಿಯೋಗೆಲ್ಲ 4 ಕೋಟಿ 8 ಲಕ್ಷ ಬಿಲ್ ಆಗಿತ್ತು ನಿರಣ್ಯ ಅವರ ಕಾಲದಲ್ಲಿ. ಹೇಗಿದು? ಮತ್ತು ಆ ವಿಡಿಯೋ ತೋರಿಸಿದ್ರೆ ವಿಡಿಯೋ ಕೂಡ ಗತಿ ಇಲ್ಲ. ಸರಿ, ಆ ವಿಡಿಯೋಗೆ ಆಗ 4 ಕೋಟಿ ಆಗಿಬಿಟ್ಟಿತ್ತಾ? ಒಂದು ಪ್ರಶ್ನೆ ಇದೆ ಅಲ್ಲಿ. ರೆಡ್ಡಿ ಅವರ ಹಗರಣಗಳು, ಕೋಳಿ ಮೊಟ್ಟೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಜೊಲ್ಲೆ ಅವರ ವಿಚಾರದಲ್ಲೂ ದೂರುಗಳಿದೆ. ಯಾಕೆ ಇದನ್ನು ಯಾವುದನ್ನು ಮಾಡಿಲ್ಲ ಅಂಥೇಳಿ ಕಾಂಗ್ರೆಸ್ ನಾಯಕರು ಕೇಳ್ಕೊಳ್ತಾರಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಪಾಲರು ಭರವಸೆ ಕೊಟ್ಟು ಕಳಿಸಿದ್ದಾರೆ. ಎಸ್, ಅದನ್ನು ನಾನು ಗಮನಿಸ್ತೀನಿ. ಹಳೆ ಹಗರಣಗಳನ್ನು ತನಿಖೆ ನಡೆಸುವಂಥ ಭರವಸೆಯನ್ನು ಬೇರೆಯವರೆಲ್ಲ ರಾಜ್ಯಪಾಲರೇ ಕೊಟ್ಟುಬಿಟ್ಟಿದ್ದಾರೆ. ಗವರ್ನರ್ ಭರವಸೆ ಕೊಡ್ತಾ ಇದ್ದಂತೆಯೇ ಮೈತ್ರಿ ನಾಯಕರುಗಳಿಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ರಾಜ್ಯಪಾಲರ ಬಳಿ ತನಿಖೆಗೆ ಕಾಂಗ್ರೆಸ್ ಒಂದು ಕಡೆ ಗಂಭೀರವಾಗಿ ಆಗ್ರಹಿಸಿತ್ತು, ಪ್ರತಿಭಟನೆ ಮಾಡಿದ್ದಾರೆ, ರಾಜಭವನ ಮುತ್ತಿಗೆ ಕೂಡ ಹಾಕಿದರು, ರಾಜ್ಯಪಾಲರನ್ನ ಕಂಡರು. DK ಶಿವಕುಮಾರ್ ಅದನ್ನೇ ಹೇಳ್ತಾ ಇದ್ದಿದ್ದು ಇವತ್ತು. ನೋಡಿ, ಬರೀ CM ಪ್ರಾಸಿಕ್ಯೂಷನ್ ಬಗ್ಗೆ ಅಷ್ಟೇ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ, ಇಷ್ಟು ಕೇಸ್ಗಳು ನಿಮ್ಮ ಬಳಿಯಲ್ಲಿ ಬಾಕಿ ಇದೆಯಲ್ಲ, ಇದಕ್ಕೂ ನೀವು ಒಂದು ಜಸ್ಟಿಸ್ ಕೊಡಿ, ಇದಕ್ಕೂ ನೀವು ತನಿಖೆಗೆ ಆಗ್ರಹಿಸಿ. ಇದ್ಯಾಕೆ ಆಗಬಾರ್ದು? ಕಾಂಗ್ರೆಸ್ ಡಿಮ್ಯಾಂಡ್ ಇದ್ದಿದ್ದು ಇಷ್ಟೇ ಇವತ್ತು ಇಡೀ ಪ್ರತಿಭಟನೆಯಲ್ಲಿ. BJP JDS ಪ್ರಕರಣಗಳನ್ನು ಮೊದಲಿಗೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕು. ಕುಮಾರಸ್ವಾಮಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿ ಗುತ್ತಿಗೆ ಕೊಟ್ಟರಲ್ಲ, ಅವರೇ CM ಆಗಿದ್ದ ಹೊತ್ತಿಗೆ ನಾನು ಬರೆದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇವರು ಬದಲಿಯಾಗಿ ಇನ್ಯಾರು ಬರೆದಿದ್ರು? ಇಲ್ಲ ಕುಮಾರಸ್ವಾಮಿ ಅವರೇ ಬರೆದಿರಬೇಕು, ಇಲ್ಲ ಬೇರೆಯವರು ಬರೆದಿದ್ದರೆ ಅದರ ಹೊಣೆಯನ್ನು ಕುಮಾರಸ್ವಾಮಿ ಅವರೇ ಹೊತ್ಕೊಳ್ಬೇಕು. ಇಲ್ಲ ಯಾರಾದರೂ ಬರೆಸಿದ್ರಾ? ತನಿಖೆ ನಡಿಬೇಕಲ್ವ ಇದು. ಜನಾರ್ದನ್ ರೆಡ್ಡಿ ಅವರ ಅಕ್ರಮ ಸಂಪತ್ತು ಹಗರಣ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವು ತನಿಖೆ ಆಗಬೇಕಲ್ಲ. ಶಶಿಕಲಾ ಜೊಲ್ಲೆ ಮೊಟ್ಟೆ ಟೆಂಡರ್ ಹಗರಣ ಆರೋಪ ಇತ್ತು, ಅವ್ರ ಮೇಲೆ ತನಿಖೆ ಆಗಲಿ. ಅದು ಕೂಡ ನಿರಾಣಿ ಅವರ ಇನ್ವೆಸ್ಟ್ ಕರ್ನಾಟಕ ಹಗರಣ ಆಗಿತ್ತಲ್ಲ, ಎಲ್ಲವನ್ನೂ ತನಿಖೆ ಮಾಡಿ ಅಂಥೇಳಿ ಕಾಂಗ್ರೆಸ್ ಒಂದು ಕಡೆ ಒತ್ತಾಯ ಮಾಡಿತ್ತು.